ನಮ್ಮನೇಲಿ ವಯಸ್ಸಿಗೆ ಬಂದಿರೋ ಹುಡುಗ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಮದ್ವೆ ನಡೆದು ಹೋಗ್ತಿತ್ತು. ಈ ಮನೆಗೆ ಸೊಸೆ ಆಗ್ಬಿಡ್ತಾ ಇದ್ದೆ. ನನ್ಗೇನ್ ಅನಿಸ್ತಿದೆ ಅಂದ್ರೆ ನಿನ್ ನೆರಳಲ್ಲೇ ಜೀವನ ಪೂರ್ತಿ ಬದುಕ್ಬೇಕು ಅನಿಸ್ತಿದೆ. ನಾವ್ ಹೀಗೆ ಒಟ್ಟಿಗೆ ಇರ್ಬೇಕಂತ ನನ್ಗೂ ಅನ್ಸತ್ತೆ. ಯಾಕೆ ಅಂದ್ರೆ ನೀನ್ ನನ್ ಮನ್ಸಿಗೆ ತುಂಬಾ ಹತ್ರ ಆಗೋಗಿದ್ಯಾ. ಆದ್ರೆ ನಾನ್ ನಿಮ್ಮಮ್ಮಂಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಅದಕ್ಕೆ ನಾಳೆ ನಿನ್ನ ನೋಡೋಕೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ತುಂಬಾ ಕಷ್ಟಪಟ್ಟು ಸಂಬಂಧನ ಸೆಟ್ ಮಾಡಿದ್ದೀನಿ. ನೀನು ಬೇಡ ಅನ್ಬಾರ್ದು. ಎಂತ ಹುಡುಗನ ಜೊತೆ ನನ್ ಮದ್ವೆ ಆದ್ರೆ ಚೆನ್ನಾಗಿರುತ್ತೋ ನಿನಗೆ ಗೊತ್ತು. ನಿನ್ ಮಾತನ್ನ ಇಲ್ಲ ಅನ್ನಲ್ಲ ಅಕ್ಕ. ನಾಳೆ ಯಾವುದೇ ಪರಿಸ್ಥಿತಿಲೂ ಸಂಬಂಧ ಕಾಯಂ ಆಗ್ಲೇಬೇಕು. ಈಗಾಗ್ಲೇ ತುಂಬಾ ದಿನ ಕಳೆದು ಹೋಗಿದೆ. ಹೌದಮ್ಮ, ಮದುವೆ ಆಗೋ ಹೆಣ್ಣನ್ನ ತುಂಬಾ ದಿನ ಮನೇಲಿ ಉಳಿಸ್ಕೊಳ್ಳೋದು ಒಳ್ಳೇದಲ್ಲ ಅಂತ ಮಾಮೂಲಾಗಿ ನಾವು ಹೇಳೋ ಮಾತನ್ನೇ ಹೇಳ್ತಿದೀವಿ ಅನ್ಕೋಬೇಡ. ನಮ್ ಭಯ ನಮ್ಗಿರುತ್ತೆ. ಈ ಮನೆಯಲ್ಲಿ ಪರಿಸ್ಥಿತಿಗಳು ದಿನಕ್ಕೊಂದು ರೀತಿಯಾಗಿ ಬದಲಾಗ್ತಿದೆ. ನೀವು ಗಮನಿಸ್ತಿದ್ದೀರಾ ಅಲ್ವಾ? ಈ ಸಲ ಎಲ್ಲಾ ರೀತಿಲೂ ಎಚ್ಚರಿಕೆ ವಹಿಸಿದಿನತ್ತೆ. ನಾಳೆ ಹುಡುಗನ್ ನೋಡೋದಷ್ಟೇ ಅಲ್ಲ, ನಿಶ್ಚಿತಾರ್ಥ ಇಟ್ಕೊಂಡು ಹತ್ರದಲ್ಲೇ ಮುಹೂರ್ತ ನೋಡಿ ಮದ್ವೆ ಕೂಡ ಮಾಡ್ಬಿಡೋಣ. ಸಂಕೋಚ ಇಲ್ದೇನೆ ಒಂದು ವಿಷಯ ಹೇಳ್ತೀನಿ ಕೇಳು. ಈ ಸಲ ಈ ಸಂಬಂಧ ಕಾಯಂ ಆಗ್ಲಿಲ್ಲ ಅಂದ್ರೆ ಮಾತ್ರ ಅಲೇಖ್ಯ ನಮ್ಮ ಮನೇಲಿ ಇರೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಹೌದಮ್ಮ, ಯಾವುದಕ್ಕೆ ಆದ್ರೂ ಒಂದು ಸಮಯ ಮಿತಿ ಅಂತ ಇರುತ್ತೆ. ನಾವೇನೋ ದಯೆ ಇಲ್ಲದೆ ಮಾತಾಡ್ತಿದೀವಿ ಅಂತ ಅನ್ಕೋಬೇಡ. ಎಲ್ಲ ರೀತಿಯಲ್ಲೂ ಯೋಚನೆ ಮಾಡೇ ಈ ಮಾತನ್ನು ಹೇಳ್ತಿದ್ದೀನಿ. ಅವನಿ ಅಕ್ಕ ಏನ್ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನು ಸಿದ್ಧನೇ. ಮದ್ವೆ ಮಾಡಿ ಕಳ್ಸಿದ್ರು ಪರವಾಗಿಲ್ಲ, ಮದ್ವೆ ಮಾಡ್ದೇನೆ ಕಳ್ಸಿದ್ರು ಪರವಾಗಿಲ್ಲ. ಶ್ರೀಕರ್ನ ಕಾಪಾಡಿದ್ಲು ಅನ್ನೋ ಒಂದೇ ಒಂದು ಕೃತಜ್ಞತೆಯಿಂದ, ನಿನಗೆ ಒಳ್ಳೇದ್ ಮಾಡಿದ್ಲು ಅನ್ನೋ ಅಭಿಮಾನದಿಂದ ಇಲ್ಲಿವರೆಗೂ ಸಹಿಸ್ಕೊಂಡ್ವಿ, ಆದರಿಸಿದ್ವಿ, ಕ್ಷಮಿಸಿದ್ವಿ. ಇನ್ನು ನಮ್ಗೆ ಸಮಯ ಇಲ್ಲ. ಹೊರಗಡೆ ಕಳಿಸ್ದೆ ತಪ್ಪಲ್ಲ. ಈ ಕತೆಗೆ ನಾಳೆನೆ ಮುಕ್ತಾಯ ಹಾಡೋಣ. ನಡಿ ವೇದ. ಅಮ್ಮನವ್ರ ದಯೆಯಿಂದ ನಾಳೆ ಎಲ್ಲಾನು ಚೆನ್ನಾಗಿ ನಡೆಯುತ್ತೆ. ನಾಳೆ ಅಲೇಖ್ಯ ನೋಡಕ್ಕೆ ಬರ್ತಾ ಇದ್ದಾರೆ. ನಾಳೆ ಗಂಡಿನ ಮನೆಗೆ ಹೋಗೋದು ಅಲೇಖ್ಯ ಮಾತ್ರ ಅಲ್ಲ, ಅವಳ ಜೊತೆಗೆ 200 ಕೋಟಿ ಕೂಡ ನಡ್ಕೊಂಡು ಹೋಗೇ ಬಿಡುತ್ತೆ. ಹೌದು ಕಣು, ಆ ಅಲೇಖ್ಯನ ಹೇಗಾದ್ರೂ ನಮ್ಮನೇಲಿ ಉಳಿಸ್ಕೊಂಡ್ರೆ ಆ ಕೋಟಿ ನಮ್ದೇ ಆಗುತ್ತೆ. ಚೇಷ್ಟೆ ಕೃಷ್ಣ ಇಬ್ರು ಏನ್ ಮಾತಾಡ್ಕೋತಾ ಇದ್ದಾರೆ? ನಾನ್ ಹೇಳ್ತೀನಲ್ವಾ, ಅಲೇಖ್ಯನ ನಮ್ಮ ಮನೇಲಿ ಇಟ್ಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋ ಪ್ರಯತ್ನಗಳು ರೊಮ್ಯಾಂಟಿಕ್ ಸೀನ್ಗಳು, ಕಾಮಿಡಿ ಸೀನ್ಗಳು, ಅನುಮಾನದ ಸೀನ್ಗಳು ಎಲ್ಲಾನು ಮಾಡಿದ್ರಿ. ಆದ್ರೂ ಲಾಭ ಇಲ್ದಂಗ ಆಯ್ತು ಅಂತ ಬೇಜಾರು ಮಾಡ್ಕೋತಿದ್ರ ಅಷ್ಟೇ ಅಲ್ವಾ? ಎಲ್ರಿಗೂ ಎಲ್ಲ ವರ್ಕೌಟ್ ಆಗಲ್ಲ. ಏನಂತೀರಾ ಅಣ್ಣ ತಮ್ದಿರು? ನೀನ್ ವೇಸ್ಟ್ ಬಾವಾ. ಏನು ಬಾವನಿಗೆ ಅಂತ ಮಾತು ಹೇಳ್ತೀಯಾ? ಯಾವಾಗ್ಲೂ ನಮ್ ಹಿಂದೆ ಸೀಕ್ರೆಟ್ ಏಜೆಂಟ್ ತರ ಫಾಲೋ ಮಾಡೋದನ್ನ ಬಿಟ್ಟು ಏನಾದ್ರೂ ಮಾಸ್ಟರ್ ಪ್ಲಾನ್ ಕೊಡ್ಬೋದಲ್ವಾ? ಈ ರೀತಿ ಕೇಳಿದ್ರೆ ಚೆನ್ನಾಗಿದೆ. ಮತ್ತೆ ನನ್ಗೇನು ನನಗೇನು ಲಾಭ? ಅಲೇಖ್ಯದಿಂದ ನಮಗ್ ಬರೋ ದುಡ್ಡಲ್ಲಿ ನಿನಗೂ ಶೇರ್ ಇರುತ್ತೆ. ಅಲೇಖ್ಯದಿಂದ ಯಾಕೆ ಬರುತ್ತೆ? ಎಲ್ರೂ ಸೇರಿ ಅಲೇಖ್ಯನ ದಾರಿಗೆ ತಂದ್ವಿ ಅಂತ ಅನ್ಕೋ. ಚಿಚಿ ಚಿಚಿ ಚಿ, ನನಗಂತ ಬುದ್ಧಿ ಇಲ್ಲ. ಅಲ್ದೆ ಆ ಹುಡುಗಿ ನನ್ಗೆ ತಂಗಿ ಆಗ್ತಾಳೆ. ದಾರಿ ಅಂದ್ರೆ ಆ ದಾರಿನೇನಾ? ಅದಕ್ಕೆ ಬೇರೆ ಅರ್ಥ ನಾನರ್ಥ ಇರಲ್ವಾ? ಅರ್ಥ ಇಲ್ದಂಗ್ ಮಾತಾಡ್ತಿಯಲ್ಲ. ಸರಿ ಸರಿ ಹೇಳಿ. ನಮ್ ಕಡೆ ತಿರುಗಿಸ್ಕೊಂಡು ಮತ್ತೆ ನಮ್ ಪಾರ್ಟಿಗೆ ಜಾಯಿನ್ ಮಾಡ್ಕೊಂಡ್ವಿ ಅಂದ್ರೆ ಅವಳು ನಮ್ಮ ಮಾತೆ ಕೇಳ್ತಾಳೆ. ನಮಗೂ ಅಷ್ಟೋ ಇಷ್ಟೋ ಲಾಭ ಇರುತ್ತೆ. ಹೌದು ಬಾಬಾ, ಆ ದುಡ್ಡಲ್ಲಿ ನಾವು ನಮ್ಮ ಹೆಂಡತಿಯಂದ್ರಿಗೆ ನೆಕ್ಲೆಸ್ ಮಾಡಿಸ್ಬೋದು. ನೀನ್ ಕ್ಲಬ್ಬಿಗೆ ಹೋಗಿ ಈ ಸ್ಪೀಟ್ ಆಡ್ಬೋದು. ಒಂದ್ ವೇಳೆ ಏನಾದ್ರೂ ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ದುಡ್ಡು ತೆಗೆದವ್ರ ಮುಖದ ಮೇಲೆ ಎಷ್ಟು ನೀನ್ ಹೊರಗಡೆ ಬರ್ಬೋದು. ಓ, ನೀವು ಹೇಳ್ತಿದ್ರೆ ಸಿನಿಮಾ 100 ದಿನ ಸೆಲೆಬ್ರೇಷನ್ ಸೂಪರು. ಏನೋ ಹೇಳ್ತೀಯ ಅಷ್ಟೇ. ನಮ್ ಯೂತ್ ಐಡಿಯಾಗಳು ನಿಂಗೆ ಅರ್ಥ ಆಗಲ್ಲ ಬಾಬಾ.
ನನಗೆ ಹಾಫ್ ಸೆಂಚುರಿ ಆಗ್ತಾ ಇದ್ರು ನನ್ನ ಆಲೋಚನೆಗಳು ಮಾತ್ರ ಟಿಕ್ಜಿಕ್ 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 ಕುದುರೆ ಹಾಗೆ ಓಡ್ತಾ ಇರುತ್ತೆ. ಲೈ, ಭಾವನಿಂದ ನಮಗೆ ಸಿಗೋ ಲಾಭ ಏನೂ ಇಲ್ಲ ಬಿಡು. ನಾವು ನಮ್ಮ ಹೆಂಡತಿರನ್ನ ಕೇಳೋಣ ಬಾ. ಅಣ್ಣ ಒಂದ್ ನಿಮಿಷ ಬಾಬಾ, ನೀನು ವೇಸ್ಟ್. ಅವ್ರ ಹೆಂಡ್ತೀರಲ್ಲ ಕಂಡ್ರು, ಪಿಶಾಚಿಗಳು. ಅವರು ನಿಮಗಿಂತ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ಎಲ್ರು ತುಂಬಾ ದೊಡ್ಡ ಪ್ಲಾನ್ ಅಲ್ಲೇ ಇದ್ದಾರೆ ಅಂತ ಆಯ್ತು. ನಾಳೆ ಅಲೇಖ್ಯನ ಗಂಡಿನ ಕಡೆಯವ್ರು ನೋಡಿ ಸಂಬಂಧ ಸೆಟ್ ಆಗಿ ಮದ್ವೆ ಮಾಡ್ಕೊಂಡು ಅವಳು ಗಂಡನ್ ಮನೆಗೆ ಹೊರಟೋದ್ಲು ಅಂದ್ರೆ ಅನ್ಕೊಂಡಿದ್ದನ್ನ ಸಾಧಿಸ್ತೆ ಅಂತ ಅವನಿ ನಮ್ ಎಲ್ಲರ ಎದುರಿಗೆ ಮೆರಿತಾಳೆ. ಅದು ಮಾತ್ರ ನಿಜ. ಆ ವಿಕ್ಟರಿ ನಂತರ ನಮ್ ಮುಂದೆ ಬೇಕು ಅಂತಾನೆ ತಲೆ ಎತ್ಕೊಂಡು ತಿರುಗ್ತಿದ್ದಾಳೆ. ಆ ಅವನಿಗೆ ಅಂತ ಅವಕಾಶ ಕೊಡಬಾರ್ದು. ಅವನಿಗೆ ಶ್ರೀಕರ್ಗೆ ಬ್ರೇಕಪ್ ಆಗೋಗತ್ತೆ ಅಂತ ಅನ್ಕೊಂಡಿದ್ವಿ. ಮದ್ವೆನಲ್ಲಿ ಅಲೇಖ್ಯ ದೊಡ್ಡ ಟ್ವಿಸ್ಟ್ ಕೊಟ್ಬಿಟ್ಲು. ನಮ್ಮ ಆಸೆ ಎಲ್ಲ ನಿರಾಸೆ ಆಗೋಯ್ತು. ನಡೆದಿರೋದ್ರ ಬಗ್ಗೆ ಯಾಕೆ, ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡೋಣ. ನೀವೇನ್ ಯೋಚನೆ ಮಾಡೋದು ಬೇಕಾಗಿಲ್ಲ. ನಾವು ಆಲ್ರೆಡಿ ಯೋಚಿಸಿದ್ದಾಗಿದೆ. ಏನ್ ಯೋಚನೆ ಮಾಡಿದೀರಾ? ನಾಳೆ ನಾವು ಅಲೇಖ್ಯ ಮದುವೆ ಸಂಬಂಧನ ಹಾಳು ಮಾಡಬೇಕು ಅಂತ. ಇವಾಗ ತಾನೇ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ, ಆದ್ರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಯೋಚನೆ ಮಾಡಿದ್ರೆ ಒಳ್ಳೆ ಕೆಲಸಗಳಿಗೆ ಒಳ್ಳೆ ಐಡಿಯಾಗಳು ಬರ್ದೇ ಇರ್ಬೋದು, ಆದ್ರೆ ಕೆಟ್ಟ ಕೆಲಸಗಳಿಗೆ ಕೆಟ್ಟ ಯೋಚನೆ ಬೇಕಾದಷ್ಟು ಬರುತ್ತೆ. ಎಲ್ರೂ ಸೇರಿ ಗ್ರೂಪ್ ಡಿಸ್ಕಷನ್ ಮಾಡೋಣ. ಅವ್ರು ಏನ್ ಮಾತಾಡ್ಕೋತಿದ್ದಾರೆ ಅಂತ ಕೇಳಿಸ್ಕೋಬೇಕು. ಇದು ವಿಷಯ. ಡನ್ ಡನ್ ಡನ್. ಲಂಡನ್. ಅಂದ್ರೆ ನಾಳೆ ಕೂಡ ಅಲೇಖ್ಯಕ್ಕೆ ಬರೋ ಸಂಬಂಧ ಹಾಳಾಗುತ್ತೆ ಅಂತ ಆಯ್ತು. ಇವತ್ತು ಯಾವುದೇ ಸಮಸ್ಯೆ ಇಲ್ದೇನೆ ಸಂಬಂಧ ಸೆಟ್ ಆಗಿ ಅಲೇಖ್ಯಗೆ ನಿಶ್ಚಿತಾರ್ಥ ಆಗೋಗ್ಬೇಕು. ಗಂಡಿನ ಕಡೆಯವರು ಹೊರಟಿದಾರಂತೆ. ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾರೆ. ಎಂಗೇಜ್ಮೆಂಟ್ ರಿಂಗು, ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ದೀನಿ. ಹುಡುಗಂಗೆ ಹುಡುಗಿ ಇಷ್ಟ ಆಗೋದ್ಲು ಅಂದ್ರೆ ಎಲ್ಲಾನು ಆರಾಮಾಗಿ ನಡೆದು ಹೋಗುತ್ತೆ. ಮೊದಲನೇ ಸಲ ನಡೆದ ಕಾರ್ಯಕ್ರಮದ ಹಾಗೆ ಅಲ್ದೇನೆ ಈ ಸಲ ಸಂಬಂಧ ಸೆಟ್ ಆಗಿ ಹೋಗ್ಬೇಕಮ್ಮ. ಹೌದಮ್ಮ, ಹೆಣ್ಮಗು ಮದುವೆ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ. ಅದು ಅಲ್ಲದೆ ಇದು ನಮ್ಮನೆ ಹುಡುಗಿ ಮದುವೆ ಅಲ್ಲ, ಬೇರೆ ಮನೆ ಹೆಣ್ಮಗು. ನಮ್ಗೆ ಒಳ್ಳೇದು ಮಾಡಿದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ಜವಾಬ್ದಾರಿ ತಗೊಂಡು ಮಾಡ್ತಾ ಇದೀಯ. ನಾನು ಎಲ್ಲ ನೋಡ್ಕೋತೀನಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಅಲೇಖ್ಯ ರೆಡಿ ಆದ? ಅಲೇಖ್ಯನ ಆಗ್ಲೇ ರೆಡಿ ಮಾಡಿದ್ದೀನಿ. ನಿನ್ನೆ ನಾವೆಲ್ಲರೂ ಮಾತಾಡ್ಕೊಂಡ್ವಲ್ಲ, ಹಾಗೆ ಮದ್ವೆ ಸಂಬಂಧನ ಹಾಳು ಮಾಡ್ಬೇಕು. ನಿಶ್ಚಿತಾರ್ಥ ನಿಂತು ಹೋಗ್ಬೇಕು. ಅವನಿಗೆ ಬಂದಿರೋರೆಲ್ಲ ಒಳ್ಳೆ ಕ್ಲಾಸ್ ತಗೋಬೇಕು. ಎಲ್ರೂ ಅವನಿನ ಛೀ ಅಂತನ್ಬೇಕು. ಅಮ್ಮ ಅನ್ನಪೂರ್ಣ ದೇವಿ, ಈ ಸಂಬಂಧ ಹೇಗಾದ್ರೂ ಸೆಟ್ ಆಗೋ ಥರ ಆಶೀರ್ವಾದ ಮಾಡು. ಎಲ್ಲ ಸರಿಯಾಗಿ ನಡೆದು ನಿಶ್ಚಿತಾರ್ಥ ಆಗೋದ್ರೆ, ಅರ್ಧ ಮದುವೆ ಆಗೋದಾಗೆ ನಿಶ್ಚಿತಾರ್ಥ ಆಗೋಯ್ತು ಅಂದರೆ ಬೇಗ ಮುಹೂರ್ತ ನೋಡಿಸಿ ಮದುವೆ ಮಾಡಿಕೊಂಡು ಹೊರಗಡೆ ಹೋದರೆ ಅವನಿ ಅಕ್ಕನಿಗೂ ಯಾವುದೇ ಕಷ್ಟ ಇರೋದಿಲ್ಲ. ಅವನಿ ಹೇಗಾದ್ರೂ ಅಲೇಖ್ಯಾಗೆ ಮದ್ವೆ ಮಾಡ್ಬೇಕು ಅಂತಿದ್ದಾಳೆ. ನಿಹಾರಿಕಾ ಅವರೆಲ್ಲ ಹೇಗಾದ್ರೂ ಮಾಡಿ ಸಂಬಂಧನ ಹಾಳು ಮಾಡ್ಬೇಕು ಅಂತಿದ್ದಾರೆ. ಅಷ್ಟಕ್ಕೂ ಏನ್ ನಡೆಯುತ್ತೆ? ಅವನಿ ಗೆಲ್ತಾಳ ಇಲ್ಲ ನಿಹಾರಿಕಾ ಅವ್ರು ಗೆಲ್ತಾರಾ? ನಿಮ್ ತಲೆ ಏನ್ ಅನ್ನಿಸ್ತಿದೆ ಅದನ್ನ ಹೇಳಿ. ಸಿನಿಮಾನ ಟೈಟಲ್ ಕಾರ್ಡ್ಸ್ ಇಂದ ನೋಡ್ತಿದ್ದೀನಿ. ಏನ್ ನಡೆಯುತ್ತೋ ನನಗೇನು ಅರ್ಥ ಆಗ್ತಿಲ್ಲ. ಇನ್ನು ನಾನೇನು ಹೇಳ್ತೀನಿ ನನ್ನ ತಲೆ. ಹೇಗಾದ್ರೂ
ಸ್ವಲ್ಪ ಹೊತ್ತಲ್ಲೇ ಕ್ಲೈಮ್ಯಾಕ್ಸ್ ಶುರು ಆಗುತ್ತೆ, ಆದ್ರಿಂದ ಅವಾಗಾದ್ರೂ ಏನಾದ್ರೂ ಅರ್ಥ ಆಗುತ್ತಾ ನೋಡೋಣ. ಸರಿ ಹೋಗೋಣ ನಡಿ. ಅವನಿ ಎಂಗೇಜ್ಮೆಂಟ್ ಸೆಟಪ್ ಎಲ್ಲ ಚೆನ್ನಾಗಿ ಮಾಡಿರೋ ಹಾಗಿದೆ. ಸಂಬಂಧ ಸೆಟ್ ಆಗುತ್ತೆ ಅಂತ ಅವನಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾಳೆ. ಸಂಕಲ್ಪ ಒಳ್ಳೇದಾಗಿದ್ದಾಗ ಆಗತ್ತೆ ಅಲ್ವಾ ಅಕ್ಕ? ಆಗ್ಲಿ ಅಂತ ನಾವು ಕೇಳ್ಕೊತಾ ಇದೀವಿ. ಗಂಡಿನ ಕಡೆಯವರು ಇನ್ನೂ ಬರ್ಲಿಲ್ವಲ್ಲ? ಹೊರಟು ತುಂಬಾ ಹೊತ್ತಾಯ್ತು, ಬರೋ ಸಮಯನೂ ಆಯ್ತು. ಅಲ್ಲೋಡಿ ಬಂದ್ರು ಅನ್ಸತ್ತೆ. ಬಾವಾ, ನಾವು ಹೋಗಿ ರಿಸೀವ್ ಮಾಡ್ಕೊಳ್ಳೋಣ. ನಡಿ. ನಮಸ್ತೆ ರೀ. ನಮಸ್ತೆ ರೀ. ಮೀಟಿಂಗ್. ಬನ್ನಿ ಒಳಗೆ. ಬನ್ನಿ ಬನ್ನಿ. ಕೂತ್ಕೊಳ್ಳಿ. ನಮ್ಮ ಅತ್ತೆ ಮತ್ತೆ ನಮ್ಮ ಮಾವನವರು. ನಮಸ್ಕಾರ ರೀ. ನಮಸ್ಕಾರ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅವನಿ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ನಡೆಸ್ತಿರೋದು ನಾವೆಲ್ಲರೂ ಅಭಿನಂದಿಸಬೇಕಾಗಿರೋ ವಿಷಯ. ಏನಂತೀರಾ? ನಮ್ಮ ಅವನಿ ಹಾಗೇನೆ, ಯಾವ ವಿಷಯಕ್ಕಾದ್ರೂ ಮಾತು ಕೊಟ್ಲು ಅಂದ್ರೆ ಅದ್ ನಡೆಯೋವರೆಗೂ ಅವಳು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರ್ತಾಳೆ. ಆ ಹೋರಾಟ ಕೆಲವು ಸರಿ ಸಕ್ಸಸ್ ಆಗುತ್ತೆ, ಕೆಲವು ಸರಿ ಫೇಲ್ ಆಗುತ್ತೆ. ಎಲ್ಲ ನಾವ್ ಅನ್ಕೊಂಡಾಗೆ ನಡೆಯಲ್ಲ ಅಲ್ವೇನಮ್ಮ? ಜಯನೂ ಇರುತ್ತೆ, ಸೋಲು ಇರುತ್ತೆ. ನೀವು ತುಂಬಾ ಪಾಸಿಟಿವ್ ಆಗಿದ್ದೀರಾ ಅನ್ಸುತ್ತೆ. ಒಳ್ಳೆದ್ರ ಬಗ್ಗೆ ಒಳ್ಳೆ ಥರದಲ್ಲಿ, ಕೆಟ್ಟದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀವಿ. ಅವನಿ, ಟಾಪಿಕ್ ಎಲ್ಲಿಂದ ಎಲ್ಲಿಗೋ ಹೋಗ್ತಿದೆ. ಹೋಗಿ ಅಲೇಖ್ಯನ್ ಕರ್ಕೊಂಡ್ ಬಾ. ಸರಿ ಬಾವಾ. ಇನ್ನೇನ್ ಸರ್ ಸಮಾಚಾರ? ನೀವೇ ಹೇಳಬೇಕು. ಅಲೇಖ್ಯ, ಗಂಡಿನ ಕಡೆಯವ್ರು ಬಂದ್ರು, ಬಾ ಹೋಗೋಣ. ಅರೆ, ಇವತ್ತು ನಿನ್ನ ನೋಡೋದಕ್ಕೆ ಬಂದಿದ್ದಾರೆ. ನೀನ್ ಎಷ್ಟು ಸಂತೋಷವಾಗಿರ್ಬೇಕು. ಮತ್ತೆ ಯಾಕೆಷ್ಟು ಡಲ್ ಆಗಿದ್ಯಾ? ಏನ್ ನಡೆಯುತ್ತೋ ಅಂತ ಭಯ ಆಗ್ತಿದೆ. ಎಲ್ಲ ಒಳ್ಳೇದೇ ಆಗತ್ತೆ, ಯಾವುದೇ ಚಿಂತೆ ಇಟ್ಕೊಳ್ತೇನೆ. ಬಾ ಬಾ. ಏನಮ್ಮ, ನಮ್ಮ ಮಗನ್ ನೋಡಲ್ವಾ? ಅಲೇಖ್ಯ, ನೋಡು. ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಸೊಸೆ ಆಗೋಳು ನಮಗೂ ಇಷ್ಟ ಆಗಿದ್ದಾಳೆ ರೀ. ಹುಡುಗಿನ ಒಂದ್ ಮಾತು ಕೇಳಿ. ಅಲೇಖ್ಯ, ಹೇಳು. ನನಗೆ ಹುಡುಗ ಇಷ್ಟ ಆಗಿದ್ದಾನೆ. ಈ ಸಮಯ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಬೇಗ ಇಬ್ರು ಒಪ್ಕೊಂಡ್ಬಿಟ್ರು. ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿರೋದಕ್ಕೆ ನಮ್ಮ ಅವನಿ ನಮ್ಮ ಹತ್ರ ಹೇಳ್ದಾಗೆ ಮೊದಲು ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ, ಆಮೇಲೆ ಮದುವೆ ಮುಹೂರ್ತ ನೋಡ್ಕೋಬಹುದು. ಒಬ್ರನ್ನೊಬ್ರು ಇಷ್ಟಪಡ್ತಾರೆ ಅನ್ನೋ ನಂಬಿಕೆಯಿಂದ ನಿಶ್ಚಯ ತಾಂಬೂಲನ್ನ ತಗೊಳ್ಳೋದಿಕ್ಕೆ ಪ್ರಿಪ್ರೇಷನ್ ಆಗಿನೇ ಬಂದಿದ್ದೀವಿ. ನೀವು ಹೇಗೆ ಹೇಳ್ತಿರೋ ಅದಕ್ಕೆ ರೆಡಿ ಇದ್ದೀವಿ ವೇದಾವತಿ ಅವರೇ. ಕ್ಲೈಮ್ಯಾಕ್ಸ್ ಬೊಂಬಾಟಾಗಿರುತ್ತೆ ಅನ್ಕೊಂಡ್ರೆ ಇಷ್ಟು ಸಿಂಪಲ್ ಆಗೋಯ್ತಲ್ಲ ಯಾಕೆ? ಏನ್ರಿ, ಪುರೋಹಿತರು ಸಿದ್ಧವಾಗಿರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಬರೋದಕ್ಕೆ ಹೇಳಿ. ಸರಿ ವೇದ. ನಿಹಾರಿಕಾ ಅವ್ರು ಏನೋ ಮಾಡ್ತಾರೆ ಅನ್ಕೊಂಡ್ರೆ ಸೈಲೆಂಟ್ ಆಗಿದಾರಲ್ಲ, ಯಾಕೋ? ಅದೇ ಅರ್ಥ ಆಗ್ತಾ ಇಲ್ಲ. ಪುರೋಹಿತ್ರೆ, ಸಂಬಂಧ ಸೆಟ್ ಆಗಿದೆ, ನೀವು ಹೊರಟು ಬನ್ನಿ, ಎಂಗೇಜ್ಮೆಂಟ್ ಮಾಡ್ಬಿಡೋಣ. ಹಾ,
ಬರ್ತೀನಿ ಅಂದ್ರು. ಯಾಕೋ ನೀವು ಅವಸರ ಪಡ್ತಾ ಇದ್ದೀರಾ ಅಂತ ಅನಿಸ್ತಾ ಇಲ್ವಾ? ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ? ಎಂಗೇಜ್ಮೆಂಟ್ ಆಗ್ಲಿ ಮದ್ವೆ ಮುಹೂರ್ತಕ್ಕಾಗ್ಲಿ ಒಂದ್ ಆಲೋಚನೆ ಒಂದ್ ಪದ್ಧತಿ ಇಲ್ದೇನೆ ಮಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಅದೇನಮ್ಮ, ಇವಾಗ ಅವಸರ ಪಟ್ಟು ನಿಶ್ಚಿತಾರ್ಥ ಮಾಡ್ಕೊಂಡು ಮದ್ವೆ ಮುಹೂರ್ತನ ಇಟ್ಕೊಂಡ್ರೆ ನಾಳೆ ಕಲ್ಯಾಣ ಮಂಟಪದಲ್ಲಿ ಅಲೇಖ್ಯಗೆ ಸಂಬಂಧಿಸಿರೋ ನಿಜಗಳು ಗೊತ್ತಾಯ್ತು ಅನ್ಕೋ, ಅವಾಗ ಮದ್ವೆ ನಿಂತೋಗ್ಬಿಡುತ್ತಲ್ಲ. ಹಾಗೆ ನಡೀತು ಅಂದ್ರೆ ನಮ್ಮ ಕುಟುಂಬಕ್ಕೆ ಮರ್ಯಾದೆ ಪ್ರಶ್ನೆ ಅಲ್ವಾ? ಏನ್ ನಿಜ? ಈಗ ಶುರುವಾಯ್ತು ಕ್ಲೈಮ್ಯಾಕ್ಸ್ ಫೈಟು. ನಿಮ್ ಮನೆಯವರು ನಿಜ ಅಂತ ಹೇಳ್ತಿದ್ದಾರೆ. ಏನ್ ನಿಜ ವೇದಾವತಿ ಅವರೇ? ಈಗ ಆ ವಿಷಯ ಯಾಕೆ? ಇವಾಗ ನಾವು ಮುಚ್ಚಿಟ್ರೆ ನಾಳೆ ದಿನ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಅವನಿ? ಒಳ್ಳೆ ರೀತಿಲಿ ಹೋಗ್ತಿರೋದನ್ನ ನೀವು ಹಾಳು ಮಾಡಬೇಡಿ. ದಯವಿಟ್ಟು ಒಳಗಡೆ ಹೋಗಿ. ಯಾವುದೇ ವಿಷಯ ಆದರೂ ಎಲ್ಲರ ಮುಂದೆನೂ ಗೊತ್ತಾಗಬೇಕು. ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಹೇಳಿ, ಆಮೇಲೆ ಸಮಸ್ಯೆ ಆಗಬಾರ್ದು. ನೋಡಿ, ನೀವಿರಿ ವೇದಾವತಿ ಅವರೇ, ನೀವೇಳಿ. ನಾವು ಏನೇ ಹೇಳಿದ್ರು ಅದನ್ನ ಒಳ್ಳೆ ಉದ್ದೇಶದಿಂದನೇ ಹೇಳ್ತೀವಿ. ದಯವಿಟ್ಟು ನೀವು ಅದನ್ನ ಬೇರೆ ತರ ಅನ್ಕೊಳ್ಬೇಡಿ. ಮೊದಲು ನೀವು ಹೇಳಿ, ಆಮೇಲೆ ನಮ್ಮ ತೀರ್ಮಾನ ಹೇಳ್ತೀವಿ. ಅಲೇಖ್ಯಾಗೆ ಚಿಕ್ಕ ವಯಸ್ಸಲ್ಲೇ ಶೇಖರ್ ಜೊತೆಗೆ ಮದ್ವೆ ಆಗೋಗಿತ್ತು. ಸಿರಿಪುರ ಅನ್ನೋ ಊರಲ್ಲಿ ದೇವಸ್ಥಾನದಲ್ಲಿ ನಡೆದಿದ್ದು. ಆಮೇಲೆ ಅಮ್ಮವರು ನಮ್ಮನೆಯಿಂದ ಆ ಮನೆಗೆ ಸೇರಿದ್ರು. ಅದರಿಂದ ಅಲೇಖ್ಯ ಶ್ರೀಕರ್ನ ಮದ್ವೆ ಮಾಡ್ಕೋಬೇಕು ಅಂತ ನಮ್ಮ ಮನೆಗ್ ಬಂದ್ಲು. ಮೊನ್ನೆ ಮದುವೆವರೆಗೂ ಹೋಗಿದ್ರು, ಆದರೆ ಆ ಮದುವೆ ಗೊತ್ತಿಲ್ಲದೇನೆ ನಿಂತು ಹೋಯ್ತು. ಮತ್ತೊಂದು ಸಂಬಂಧ ನೋಡಿ ಮದ್ವೆ ಮಾಡ್ಬೇಕು ಅಂತ ಅವನಿ ಅಲೇಖ್ಯನ ನಮ್ಮ ಮನೆ ಕರ್ಕೊಂಬಂದ್ಲು. ಮೊದಲು ಒಂದು ಸಂಬಂಧನ ಕರೆಸಿದ್ಲು, ಅದು ಹಾಳಾಗೋಯ್ತು ಬಿಡಿ. ನಿಮ್ದು ಎರಡನೇ ಸಂಬಂಧ. ಇವಾಗ ಕೂಡ ನೀವು ಅಲೇಖ್ಯನ ಸೊಸೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ನೀನು ಅಲೇಖ್ಯನ ಮದುವೆ ಮಾಡ್ಕೋತೀಯಾ? ಇವಾಗ ನಿಮ್ ನಿರ್ಧಾರ ಏನೋ ಹೇಳಿ. ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೀವೇಳಿರೋ ವಿಷಯನೆಲ್ಲ ಅವನಿ ಮೊದಲೇ ಹೇಳಿದಾಳಮ್ಮ. ಇದು ನಿಜವಾದ ಟ್ವಿಸ್ಟು. ಅವನಿಯವರು ಎಲ್ಲ ವಿಷಯನೂ ಮೊದಲೇ ನಮ್ಗೆ ಹೇಳಿದ್ರಿಂದ ಅವನಿಯವ್ರ ಮೇಲೆ ನಮ್ಗೆ ಇನ್ನಷ್ಟು ಗೌರವ ಹೆಚ್ಚಾಗಿದೆ. ನೀವು ಹೇಳಿದ್ದನ್ನು ಬಿಟ್ಟು ಅವನಿ ಇನ್ನೂ ಕ್ಲಿಯರ್ ಆಗಿ ಪ್ರಾಮಾಣಿಕತೆಯಿಂದ ಹೇಳಿದಾಳೆ. ಎಲ್ಲ ಗೊತ್ತಿದ್ದೆ ಹುಡುಗಿ ನೋಡಕ್ ಬಂದಿದ್ದೀವಿ. ಕತೆ ಉಲ್ಟಾ ಹೊಡಿತಲ್ವಾ? ತನ್ನ ತಪ್ಪನ್ನ ತಿಳ್ಕೊಂಡು ಒಳ್ಳೆಯವಳಾಗಿ ಬದಲಾಗಿರೋ ಅಲೇಖ್ಯ ಮೇಲೆ ನನಗೆ ಇನ್ನೂ ಗೌರವ ಜಾಸ್ತಿ ಆಯಿತು. ಎಲ್ಲ ಗೊತ್ತು ಅಂತಿದ್ದೀರಾ, ಹಾಗಾದ್ರೆ ಈ ವಿಷಯ ನಿಮಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ಯಾವ ವಿಷಯ? ಒಂದಿನ ರಾತ್ರಿ ಎಲ್ಲ ಅಣ್ಣ, ಲೈ, ಯಾಕೆ ಅವನ ಮೇಲೆ ಕೂಗಾಡ್ತೀಯಾ? ಮೊದಲು ನೀವಿಲ್ಲಿಂದ ಒಳಗಡೆ ಹೋಗಿ. ಈ ವಿಷಯ ಕೂಡ ಗೊತ್ತಾಗ್ಬೇಕು ಅಲ್ವಾ? ಒಂದಿನ ರಾತ್ರಿ ಎಲ್ಲ ಏನು ನಡೀತು? ಒಂದಿನ ರಾತ್ರಿ ಎಲ್ಲ ಅಲೇಖ್ಯ ಶ್ರೀಕರ್ ಹೊರಗಡೆ ಇದ್ದು ಬಂದಿದ್ರು. ಹೊರಗಡೆ ಅಂತ ಹೇಳಬೇಡಿ, ಹಾಸ್ಪಿಟಲ್ನಲ್ಲಿ ಅಂತ ಹೇಳಿ. ಅವನಿಯವರು ಆ ವಿಷಯ ಕೂಡ ಹೇಳಿದ್ದಾರೆ.